ಲಗೇಜ್ ರೆಡಿ ಇದೆ, ಕುಟುಂಬ ಸಿದ್ಧವಿದೆ. ಹೊರನಾಡು, ಶೃಂಗೇರಿ, ಬಾಳೆಹೊನ್ನೂರು, ಕಳಸ, ಚಿಕ್ಕಮಗಳೂರು ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀರಿ. ಆ ಪ್ರಯಾಣದ ಅನುಭವ ಹೇಗಿರುತ್ತೆ, ಆ ದೇವರ ದರ್ಶನದಿಂದ ನಮಗೆ ಯಾವ ರೀತಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಬನ್ನಿ ಪ್ರಯಾಣ ಮುಂದುವರ್ಸೋಣ. ನೋಡಿ, ನಾವು ಸಮಯ ಈಗ 11:15. ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದಿದ್ದೀರಿ. ಟ್ರೈನ್ ಬಂದು 12:20. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ವರ್ಕ್ ನಡೀತಾ ಇರೋದ್ರಿಂದ ನಮಗೆ ವೇಟಿಂಗ್ ರೂಮ್ ಕೂಡ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಪರವಾಗಿಲ್ಲ, ನಾವು ವೆಯ್ಟ್ ಮಾಡಲೇಬೇಕು. ಬನ್ನಿ, ಜರ್ನಿಯನ್ನು ಮುಂದುವರಿಸ್ತಾ ನಿಮಗೆ ಬೆಳಗ್ಗೆ 8 ಗಂಟೆ ಒಳಗಡೆ ಶೃಂಗೇರಿ ಶಾರದೆ ದರ್ಶನವನ್ನು ಮಾಡಿಸ್ತೀನಿ. ನೋಡಿ, ನೋಡ್ಬೋದು ಸಮಯ 12:20 ಆಗಿದೆ. ಅಲ್ಲಿ ಹಳೆಯದಲ್ಲಿ ಟ್ರೈನ್ ಅನೌನ್ಸ್ ಆಗ್ತಾಯಿದೆ. ಇನ್ನು ಇಲ್ಲಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡೋದೇ ನಾವು. S4 ನಮ್ಮದು. ಯಶವಂತಪುರ ಪ್ಲಾಟ್ಫಾರ್ಮ್ 3ಯಲ್ಲಿದ್ದೀರಿ. ನೋಡಿ, ಪ್ಲಾಟ್ಫಾರ್ಮ್ ತೋರಿಸ್ತಾ ಇದೆ S4 ಅಂತೇಳಿ. ಇನ್ನೇನು ಅನೌನ್ಸ್ಮೆಂಟ್ ಆಗ್ತಾಯಿದೆ. ಈಗ ಟ್ರೈನ್ ಹತ್ತಿ ಕಡೂರಲ್ಲಿ ಅಲ್ಲಿಂದ ಮುಂದಿನ ಪ್ರಯಾಣ. ಹಲೋ ಫ್ರೆಂಡ್ಸ್, ನೋಡಿ, ಶೃಂಗೇರಿ ಚಿಕ್ಕಮಗಳೂರು ಹೋಗೋ ರೋಡು ತುಂಬ ಮಳೆ ಇದೆ. ನೀವು ಸೌಂಡ್ ಕೇಳಿಸ್ಕೊಬೋದು. ಆ ಜೀರಿಂಡೆ ಹುಳದ ಸೌಂಡ್ ಸಿಕ್ಕಾಪಟ್ಟೆ ಇದೆ. ಸಮಯ ಈಗ 5:45 ಆಗ್ತಾಯಿದೆ. ನೋಡಿ, ಫಿಲ್ಟರ್ ಕಾಫಿ ಅಂತ ಇದೆ. ಚಿಕ್ಕಮಗಳೂರು ಕಾಫಿ ಹೀಗೆ ಫೇಮಸ್ ಅಲ್ವಾ, ಹಾಗಾಗಿ ಕಾಫಿ ಕುಡ್ದಾಯ್ತು. ನೋಡಿ, ನಮ್ಮ ಡ್ರೈವರು ಆ ಕಡೆ ಅಲ್ಲಿ ಕಾಫಿ ಕುಡಿತಾ ಇದ್ದಾರೆ ನಿಂತ್ಕೊಂಡು. ಮಳೆ ಬೀಳ್ತಾ ಇದೆ, ನೋಡ್ತಾ ಇರ್ಬೋದು. ಗಾಡಿಗಳು ಬರ್ತಾ ಇದ್ದಾವೆ. ಟೂರಿಸ್ಟ್ ಪ್ಲೇಸ್ ಅಲ್ವಾ, ರಜಾ ಇದೆಯಲ್ಲ, ನೋಡ್ಬೋದು. ಬನ್ನಿ, ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿ ಇನ್ನೊಂದು 5 ಕಿಲೋಮೀಟ್ರ್ ಇದೆ. 4:15ಗೆ ನಾವು ಕಡೂರು ಬಿಟ್ಟಿರೋದು. ಪ್ರಯಾಣ ಸಾಗ್ತಾನೇ ಇದೆ. ಮಳೆ ತುಂಬ ಹೆವಿ ರೈನ್ ಇರೋದ್ರಿಂದ, ರಸ್ತೆ ಕೂಡ ಅಂಕುಡೊಂಕಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ಮುಟ್ಟೋಕ್ಕಾಗ್ತಾಯಿಲ್ಲ. ನೋಡ್ತಾ ಇದ್ದೀರ ನೀವು, ಲೋಕಲ್ ಪೀಪಲ್ಲೇ ಕೊಡೆ ಇಲ್ಲದೆ ಆಚೆ ಬರೋಂಗೇ ಇಲ್ಲ. ಆದರೂ ನಾವು ಶೃಂಗೇರಿ ಶಾರದಾಂಬೆ ದರ್ಶನ ಮಾಡಲೇಬೇಕು. ನಾನು ಮಾಡ್ತೀನಿ, ನಿಮಗೂ ಕೂಡ ಶೃಂಗೇರಿ ದರ್ಶನವನ್ನು ಮಾಡಿಸ್ತೀನಿ. ಈ ತುಂಗಾ ನದಿ ನೋಡಿ ತುಂಬಿ ಹರಿತಾ ಇದೆ, ಮೈ ತುಂಬಿ ಹರಿತಾ ಇದೆ ತುಂಗಾ ನದಿ. ಮಳೆ ಬೇರೆ ಇದೆ. ನೋಡಿ, ಜನ ಎಲ್ಲ ಕೊಡೆ ಇಟ್ಕೊಂಡಿರೋದು ನೀವು ನೋಡ್ತಾ ಇದ್ದೀರಾ. ನೋಡಿ, ಈ ಕಡೆ ನೋಡಿ, ಎಡಕ್ಕೆ ಬಲಕ್ಕೆ ಎಲ್ಲ ತುಂಗಾ ನದಿ ತುಂಬ ಫೋರ್ಸಬಲ್ ನಡೀತಾ ಇದೆ. ಮಳೆಗಾಲದಲ್ಲಂತೂ ತುಂಗಾ ನದಿ ಆ ವೈಭವ ಅದು ವರ್ಣಿಸಲು ಪದಗಳೇ ಇಲ್ಲ. ನೋಡಿ, ಈ ಕಡೆ ತೋರಿಸ್ತೀನಿ ನೋಡಿ. ನೋಡಿ, ಹರಿತಾ ರೀತಿ ನೋಡಿ ರಭಸವಾಗಿ. ನಾವು ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ದೀರಿ, ದರ್ಶನ ಮಾಡ್ತಾ ಇದ್ದೀನಿ ಈಗ. ಬನ್ನಿ, ನಿಮಗೂ ಕೂಡ ಈಚೆ ಕಡೆಯಿಂದ ದರ್ಶನ ಮಾಡಿಸ್ತೀನಿ. ಯಾಕಂದರೆ ಒಳಗಡೆಯಿಂದ ದರ್ಶನ ಮಾಡೋಕ್ಕೆ ಬಿಡೋದಿಲ್ಲ, ಮೊಬೈಲ್ ಅಲೋ ಇಲ್ಲ. ಸ್ನೇಹಿತರೆ, ಅಂತೂ ಶಾರದಾಂಬೆ ಸನ್ನಿಧಿಯಲ್ಲಿ ಇದ್ದೀರಿ ನಾವು. ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುದ್ದಾದೆ. ನೋಡಿ, ಜನ ಸಾಗರೋಪಾದಿಯಲ್ಲಿ ಜನ ಬಂದಿರೋದು ನೋಡ್ತಾ ಇದ್ದಾರೆ. ನೋಡಿ, ಅದೇ ಶಾರದಾಂಬೆಯ ದೇವಸ್ಥಾನ. ಇದರ ಒಂದು ಮಹತ್ವ ಏನು ಅಂತಂದರೆ, ಶಂಕರಾಚಾರ್ಯರು 8 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ, ಶಕ್ತಿ ಪೀಠ. ಅದರಲ್ಲಿ ಶಾರದಾಂಬೆ ಕೂಡ ಒಂದು ಇದನ್ನು ಶೃಂಗಗಿರಿ ಅಂತ ಕೂಡ ಕರೀತಾರೆ. ಇದನ್ನು ಶೃಂಗೇರಿ. ಇದು ಒಂದು ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಬರುತ್ತೆ. ನೆಮ್ಮದಿ, ಸಂತೋಷ ಎಲ್ಲವನ್ನೂ ಇಲ್ಲಿ ಬಂದರೆ ಪಡಿಬೋದು. ನಾನು ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಇಂತೂ ಶೃಂಗೇರಿ ಶಾರದಾಂಬೆ ದರ್ಶನ ಆಯಿತು. ನೋಡಿ, ನಾನು ಕೊಡೆ ತೆಗಿತೀನಿ ನೋಡಿ, ದೇವಸ್ಥಾನ ಕಾಣಿಸ್ತದೆ ನೋಡಿ. ನೋಡಿ, ಶಾರದಾಂಬೆ ಇಲ್ಲಿ ದೇವಸ್ಥಾನ ಗರ್ಭಗುಡಿ. ಜನ ಸಾಗರೋಪಾದಿಯಲ್ಲಿ ಬರ್ತದೆ. 360 ಡಿಗ್ರಿಯಲ್ಲಿ ತೋರಿಸ್ತದೆ ನೋಡಿ. ನೋಡಿದ್ರೆ ಎಲ್ಲೆಲ್ಲೂ ಜನ, ಯಾಕಂದರೆ ವೀಕೆಂಡ್ ಅಲ್ವಾ, ಫುಲ್ಲು ಜನ ಇದ್ದಾರೆ. ಕೊನೆಗೂ ನಮಗೆ ಆ ತಾಯಿ ಒಳ್ಳೆ ದರ್ಶನ ಕೊಟ್ಟಿದ್ದಾಳೆ. ನಿಮ್ಮ ಪರವಾಗಿ ನಾನು ಕೂಡ ನಿಮಗೆ ಆರೋಗ್ಯ, ಐಶ್ವರ್ಯ, ಸಿರಿ, ಸಂಪತ್ತು, ನೆಮ್ಮದಿ ಕರುಣಿಸಲಿ ಅಂತ ನನ್ನ ಸ್ಪೆಷಲ್ ಸೂಪರ್ ಸಬ್ಸ್ಕ್ರೈಬ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅಲ್ಲಿ.
ಮುಂದೆ ಹೊರನಾಡಿಗೆ ಹೋಗ್ತಾ ಇದ್ದೀರಿ. ಬನ್ನಿ, ಮುಂದಿನ ಪ್ರಯಾಣವನ್ನು ನಾನು ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಮಳೆ ನೋಡ್ಬೋದು ನೀವು, ವಿಪರೀತವಾದ ಮಳೆ, ಜೋರು ಮಳೆ, ಉಪದ್ರೋಣ ಮಳೆ ಇದ್ದಾಗಿದೆ ಇದು. ಇಂಥ ಮಳೆ ಬೆಂಗಳೂರಿನಲ್ಲಿ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹೊರನಾಡು ಹತ್ತತ್ರ ಇದ್ದೀರಿ ನಾವು ಈಗ. ಅನ್ನಪೂರ್ಣೇಶ್ವರಿ ಟೆಂಪಲ್ಲು ನೋಡ್ಬೋದು ನೀವು. ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದಿದ್ದೀರಿ. ಹೊರನಾಡು ತುಂಬ ಮಳೆ ಇದೆ. ಹಲೋ ಫ್ರೆಂಡ್ಸ್, ಇದು ಕಳಸೇಶ್ವರದ ಟೆಂಪಲ್ಲು. ಕಳಸ ಅಂದರೆ ಹೊರನಾಡಿಂದ ಚಿಕ್ಕಮಂಗ್ಳೂರಿಗೆ ಹೋಗೋ ರೋಡಲ್ಲಿ ಈಶ್ವರನ ದೇವಸ್ಥಾನ ಬರುತ್ತೆ. ಇದರಲ್ಲಿ ಜನ ಇಲ್ಲ, ಆರಾಮಾಗಿ ದರ್ಶನ ಮಾಡಿ ಆಚೆ ಹೋಗ್ತಾ ಇದ್ರಿ. ಮಳೆ ಇರೋದ್ರಿಂದ ಮುಳ್ಳಯ್ಯನಗಿರಿ ಪ್ಲೇಸನ್ನು ರೀಚ್ ಆಗುತ್ತೋ ಇಲ್ಲ ಅನ್ನೋದೊಂದು ಪ್ರಶ್ನೆ ಇದೆ. ಆದರೆ ಹೋಗ್ತೀರಿ, ಇಲ್ಲಾಂದರೆ ಶೃಂಗೇರಿ, ಹೊರನಾಡು ಮತ್ತು ಕಳಸೇಶ್ವರ ಈ 3 ದೇವಸ್ಥಾನಗಳನ್ನು ಮುಗಿಸ್ಕೊಂಡು ಯಾತ್ರೆಯನ್ನು ಕಂಪ್ಲೀಟ್ ಮಾಡ್ತೀವಿ. ಬಾಳೆಹೊನ್ನೂರಿನಲ್ಲಿರ್ತಕ್ಕಂಥ ರೇಣುಕಾಚಾರ್ಯ, ಜಗದ್ಗುರು ರೇಣುಕಾಚಾರ್ಯರವರ ಒಂದು ಪೀಠ. ಭಾರತದಲ್ಲಿ 5 ಪೀಠಗಳು ಬರ್ತವೆ ಅಂತ ಇಲ್ಲಿ ಪುರೋಹಿತರು ಹೇಳ್ತಾ ಇದ್ದಾರೆ. ಶಕ್ತಿಪೀಠ ಥರನೇ ಇದು ಕೂಡ ಒಂದು ಬಾಳೆಹೊನ್ನೂರಲ್ಲಿ ಒಂದು ತುಂಬ ಅದ್ಭುತವಾದ, ನಾವೇನೇ ಕೋರಿಕೆ ಮಾಡಿದ್ರೆ ಇಲ್ಲಿ ನೆರವೇರುತ್ತೆ ಅಂತ ಅವರ ಒಂದು ಮಾತು. ದರ್ಶನ ಮಾಡಿದ್ದೀರಿ. ಅಲ್ಲಿಗೆ 4 ಪ್ಲೇಸ್ ಆಯಿತು ಇವತ್ತು: ಶೃಂಗೇರಿ, ಹೊರನಾಡು, ಕಳಸ ಮತ್ತು ಈ ಒಂದು ಶಕ್ತಿಪೀಠ. ಹಾಗಾಗಿ ಇನ್ನೇನು ಮುಂದಿನ ಪ್ರಯಾಣ ಕಡೂರಲ್ಲಿ. ನೋಡಿ ಆನೆ ಇದೊಂದು ಸ್ಪೆಷಲ್ಲು. ಮನೆಯವರೆಲ್ಲ ಅಲ್ಲಿ ಹೋಗಿದ್ದಾರೆ ಅದನ್ನು ನೋಡ್ಕೊಂಬರೋಕ್ಕೆ. ಇಲ್ಲಿಗೆ ನಮ್ಮ ಒಂದು ಪ್ರವಾಸ ಪೂರ್ತಿಯಾಗಿದೆ. ಯಾಕಂದರೆ ಮುಳ್ಳಯ್ಯನಗಿರಿ ಹೋಗೋಕ್ಕಾಗ್ತಾಯಿಲ್ಲ. ಹಾಗಾಗಿ ಮುಂದಿನ ಪ್ರಯತ್ನದಲ್ಲಿ ಮುಳ್ಳಯ್ಯನಗಿರಿ ನೋಡಿಸೋಂಥ ಪ್ರಯತ್ನ ಮಾಡ್ತೀನಿ. ಈಗ ಈ ಒಂದು ಘಟ್ಟ ಪ್ರದೇಶಗಳನ್ನ ಹತ್ತಿ ಇಳಿದು ಮನೆ ಕಡೆ ಪ್ರಯಾಣ ಬೆಳೆಸ್ತಾ ಇದ್ರಿ. ಹಲೋ, ನಮಸ್ತೆ. ನೋಡಿ, ಕಡೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ 4 ದೇವಸ್ಥಾನಗಳನ್ನು ನೋಡಿ ಬೆಂಗಳೂರಿಗೆ ಟ್ರೈನ್ ಡಿಲೇ ಇದೆ. ಒಂದು ಅರ್ಧ ಗಂಟೆ ಡಿಲೇ ಇದೆ. ಇದು ಹೋಗ್ತಾ ಇರೋದು ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ಸು. ನಮ್ಮದು ಈಗ ನೆಕ್ಸ್ಟ್ ಬರುತ್ತೆ. ಇನ್ನು ಬೆಂಗಳೂರಿಗೆ ಹೋಗಿ ಎಷ್ಟೊತ್ತಿಗೆ ಮನೆ ಸೇರ್ತೀನಿ ಅನ್ನೋದನ್ನು ಹೇಳ್ತೀನಿ. ನೀವು ಕೂಡ ಪ್ಲ್ಯಾನ್ ಮಾಡಿ ಶಿವಮೊಗ್ಗ, ಚಿಕ್ಕಮಗಳೂರು, ಶೃಂಗೇರಿ, ಹೊರನಾಡು, ಕಳಸ, ಬಾಳೆಹೊನ್ನೂರು ಇವೆಲ್ಲ ನೋಡೋದಕ್ಕೆ 1 ದಿವಸ ಸಾಕು. ಕೇವಲ 1 ದಿವಸ ನೀವು ಕೂಡ ಪ್ರಯತ್ನ ಪಡಿ. ಥ್ಯಾಂಕ್ ಯು. ಕೊನೆಗೂ ಪ್ರವಾಸ ಕಂಪ್ಲೀಟ್ ಆಯಿತು. ಎಲ್ಲವೂ ಚೆನ್ನಾಗಾಯಿತು. ಕ್ಷೇಮವಾಗಿ ಲಾಭವಾಗಿ ಬಂದಿರತಕ್ಕಂಥ ಒಂದು ಸಂಭ್ರಮ ಮನೆ ಮಾಡಿದೆ. ಪ್ರಸಾದ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ. ನೋಡಿ ಇಲ್ಲಿ ಇದೆಯಲ್ಲ, ಇದು ಶೃಂಗೇರಿ ಶಾರದಾಂಬೆಯ ಪ್ರಸಾದ. ಇವು 3. ಈ ಕಡೆ ನೋಡಿ, ಹೊರನಾಡು ಅನ್ನಪೂರ್ಣೇಶ್ವರಿ ಪ್ರಸಾದ. ನಮಗೆ ದೇವರದ ಅರಿಶಿನ ಕುಂಕುಮ ಕೂಡ ಇದೆ, ಮತ್ತು ಅಕ್ಷತೆ ಕಾಳು ಕೂಡ ಆಶೀರ್ವಾದದಿದೆ, ಮತ್ತು ಪ್ರಸಾದ ಕೂಡ ಇದೆ. ಇವಕ್ಕೆಲ್ಲ ಪೂಜೆ ಮಾಡಿ ಆನಂತರ ನಾವು ಆ ದೇವರ ಕೃಪೆಗೆ ಪಾತ್ರರಾಗತಕ್ಕಂಥ ಒಂದು ಸಂಭ್ರಮ. ನಿಮಗೂ ಕೂಡ ಆ ಕೋರಿಕೆ ಸಲ್ಲಬೇಕು. ನಿಮಗೂ ಕೂಡ ಆ ದೇವರ ಆಶೀರ್ವಾದ ಇರಬೇಕು. ನೆಕ್ಸ್ಟ್ ಯಾವುದನ್ನು ನಾನು ಈ ರೀತಿ ಪ್ರವಾಸ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.